ಸುಂದರ ಸಂಜೆಯ ಎಲ್ಲ ಚಿತ್ರರಂಗದ ಆತ್ಮೀಯ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅನಂತನಾಗರ ಕಟ್ಟೆ, ಅನಂತನಾಗರ ಕಟ್ಟಿ ಗೊತ್ತಿತ್ತು. ಸಂಕಲ್ಪ ಚಿತ್ರ ಯಾವಾಗ ಪ್ರಜಾಮತ ಬಂದರೂ ಸಹಿತ ಅದರಲ್ಲಿ ಅನಂತಣ್ಣನ ಫೋಟೋ ಬರ್ತಾ ಇತ್ತು. ಒಂದು ವಿಷಯ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಕೊನೆಗೆ ಅದರ ಅರ್ಥ ಹೇಳ್ತೀನಿ. ಅವತ್ತು ಆ ಸಂಕಲ್ಪದಲ್ಲಿ ಹೆಂಗಿದ್ರು ಇವತ್ತಿನವರೆಗೂ ಹಂಗೆ ಆ ದೇಹನ ಕಾಪಾಡ್ಕೊಂಬಂದಿರಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ಬೋದು, ಅವ್ರು ಎಷ್ಟು ಎಕ್ಸಸೈಸ್ ಮಾಡಿರಬೇಕು. ಆ ಎಕ್ಸಸೈಸ್ ಗೊತ್ತಿರೋದು ನನ್ನೊಬ್ಬರಿಗೆ ನನ್ನ ಅನುಭವದಲ್ಲಿ ಹೇಳ್ತೀನಿ, ಸತ್ಯವಾದ ಕೊನೆಗೆ ಹೇಳ್ತೀನಿ. ಅದನ್ನ ಇದಾದ ನಂತರ ನಾನು ಮಾಡಿದ್ರೆ ಹೀರೋ ಆಗ್ಬಿಡ್ತಾ ಇದ್ದೆ ಅಂದ್ಬಿಟ್ಟು ಅದಕ್ಕೋಸ್ಕರ ಮಾಡಲಿಲ್ಲ. ಯಾಕೆಂದರೆ ಅದಕ್ಕೋಸ್ಕರ ನಾನು ಹೇಳ್ತೀನಿ. ಇನ್ನೊಂದೇನು ಅಂತಂದರೆ, ನಾನು ಅನಂತಣ್ಣನ ಫಸ್ಟ್ ನೋಡಿದ್ದು 77ನೇ ಇಸ್ವಿ. ನಿರ್ಮಾಪಕರು ಬಂದು ಭಕ್ತವತ್ಸಲ ಭಕ್ತವತ್ಸಲ ಮೋನಾರಂಗಪ್ಪ ಅವರ ಮಗ ಸತ್ಯು MS ಸತ್ಯು ಬಂದ್ಬಿಟ್ಟು ಅದರ ನಿರ್ದೇಶಕರು. ಸಂಭಾಷಣೆ ಬರ್ತಿದ್ವಿ S ರಾಮಸ್ವಾಮಿ, ಆಮೇಲೆ ಮುನೀರ್ ಬಾಷಾ ಅಂತ ಅವನು ಅಸೋಸಿಯೇಟ್ ಡೈರೆಕ್ಟ್ರು. ಆ ಸಿನಿಮಾದಿಂದ ಶಬನಾಜ್ಮಿ ಅವ್ರನ್ನ ನೋಡೋ ಯೋಗ ಸಿಕ್ತು. ಆಮೇಲೆ ಅಶೋಕ್ ಮಂದಣ್ಣನ ನೋಡುವಂಥ ಯೋಗ ಸಿಕ್ತು. ಅದಾದಮೇಲೆ ಅಮೋಲ್ ಪಾಲೇಕ್ ಅವ್ರನ್ನ ನೋಡಿದೆ ನಾನು. ನನಗೆ ಶಾಂತಾರಾಮ್ ನೋಡಿದೆ. ನಾನು ಅವರು ಒಂದೇ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾಯಿದ್ವಿ. ಅದ್ರ ಜೊತೆಯಲ್ಲಿ ಧೀರೇಂದ್ರ ಗೋಪಾಲ್ ಇದ್ದ. ಅವನು ನನ್ನ ಹೈಸ್ಕೂಲ್ ಸೆಕೆಂಡ್ ಇಯರಿಂದ ಕ್ಲಾಸ್ಮೇಟ್. ಹಾಗಾಗಿ ಅನಂತಣ್ಣನ ನಾನು ಒಬ್ಬ ಕನ್ನೇಶ್ವರ ರಾಮನಿಂದ ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ನಾನು ಅದರಲ್ಲಿ ಒಬ್ಬ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಅತ್ಯಂತ ಹೆಮ್ಮೆ ಮತ್ತು ಖುಷಿ ಅಂತ ಅನಿಸುತ್ತೆ. ಎಲ್ಲರೂ ಮಾತಾಡಿದ್ರು ಅನಂತಣ್ಣನ ಬಗ್ಗೆ. ನಾನು ಒಂದೇ ಒಂದು ಮಾತಾಡ್ತೀನಿ, ಜಾಸ್ತಿ ಇವತ್ತು ಮಾತಾಡಲ್ಲ. ಒಂದು ಸಿನಿಮಾದಲ್ಲಿ ಚಾಲೆಂಜ್ ಗೋಪಾಲಕೃಷ್ಣ ಅಂತ ನಾನು ಅನಂತಣ್ಣ ಮಾಡುವಂಥ ಒಂದು ಯೋಗ ಸಿಕ್ತು. ಹೋದಾಗ ಎಲ್ಲ ಕೂತ್ಕೊಂಡು ಇಡ್ಲಿ ಕೊಟ್ಟರು, ವಡೆ ಕೊಡಲಿಲ್ಲ. ವಡೆ ಇಲ್ವಾ ಅಂದಿದ ತಕ್ಷಣ ಏನಾಯಿತು ಅಂತಂದರೆ, ಇಲ್ಲ ವಡೆ ಇಲ್ಲ. ಸರಿ ಎಲ್ಲ ಆಯಿತು. ತಿಂಡಿ ತಿಂದು ಶಾರ್ಟಿಗೆ ಬಂದಿದ ತಕ್ಷಣ ನನ್ನ ಅತ್ಯಂತ ಆತ್ಮೀಯವಾಗಿ ಕರಿತಾ ಇರೋವಂಥ ಜೀವ ಅದು. ದೊಡ್ಡ ಬಾಯಿಲಿ ಏನಣ್ಣ, ಏನಿಲ್ಲ ವಡೆ ಇಲ್ವಂತೆ. ನನ್ನ ಮಗ ನೀನು ಟೇಕ್ ಒನ್ ಆರ್ಟಿಸ್ಟ್ ಹುಷಾರು, ನೋಡ್ಪಾಟ್ ಮಾಡುವಾಗ ಅಷ್ಟೇ ಹೇಳಿದ್ದು. ಅದೇನಾಯಿತು ಅಂತಂದರೆ, ಅವಾಗ 400 ಅಡಿ ಮ್ಯಾಗ್ಝೈನು ಟೇಕ್ 8, ಟೇಕ್ 9, ಟೇಕ್ 10, 11 ಹಿಂಗೆ ಆಗಕ್ಕೆ ಶುರು ಆಯಿತು. ಕೊನೆಗೇನಾದರೂ ಅವ್ರು ಎಲ್ಲೋ ಇದ್ರು, ಪಾಪ ಬಂದರು. ಅವರು ಒಂದು ವಡೆಲು ಉಳ್ಸಕ್ಕೆ ಹೋಗಿ ಎತ್ತೋ ಲಾಭ ಅಟ್ಲೇ ಪಾಯ ಅನ್ನಂಗೆ ಆಗಿ ಕೊನೆ ನಾಟಕ ಅವ್ರು ಬಾಯ್ ಪಡ್ಕೊಳ್ಳೋದು. ಅದಕ್ಕೆ ನನ್ನೇನು ಕೇಳ್ಬೇಡಿ ಸರ್, ಅನಂತಣ್ಣನ ಕೇಳಿದ್ರೆ ಸರ್ ನನಗೆ ಧೈರ್ಯ ಇಲ್ಲ ಸರ್ ಅವ್ರನ್ನ ಕೇಳೋಕ್ಕೆ. ಪಾಪ ನಿರ್ಮಾಪಕರು ಇವತ್ತು ಇಲ್ಲ, ಬೇಡ. ಆದರೆ ಈ ಥರದ್ದು ಎಷ್ಟೋ ಅನುಭವಗಳು ನಮಗಾಗಿದ್ದಾವೆ. ಅನಂತಣ್ಣ ಯಾರನ್ನು ಯಾವತ್ತೂ ಸಹಿತ ಯಾರ ಮೇಲೂ ಕೋಪ ಮಾಡ್ಕೊಂಡಂಥ ವ್ಯಕ್ತಿ ಅಲ್ಲ. ಇನ್ನೊಂದು ಅನುಭವ ಹೇಳ್ಬಿಡ್ತೀನಿ. ನನ್ನ ಜೊತೆಲಿ ಸುಧೀರ ಅಂತ, ಸುಧೀರ್ ಭಾಳ ಒಳ್ಳೆ ಆರ್ಟಿಸ್ಟು. ಅವ್ರನ್ನ ಇವರು ಮರಾಠಿ ಒಳಗೆ ಬಾಯಿಗೆ ಬಂದಂಗೆಲ್ಲ ಬೈಯೋರು. ತುಂಬ ಹೆಲ್ತಿ ಕಾಂಪಿಟೇಷನ್ ಇತ್ತು. ಒಂದು ಕುಟುಂಬ ಅಂದರೆ ಕುಟುಂಬನೇ. ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ದಂಗೆ ಚಿತ್ರ ಕುಟುಂಬ ಅಂದರೆ ನಾವೆಲ್ಲ ಚಿತ್ರ ಕುಟುಂಬನೇ. ಅಣ್ಣ ತಮ್ಮಂದ್ರ ಥರ ಹೇಳ್ತಾ ಇದ್ವಿ. ಅಲ್ಲಿ ಯಾವುದೇ ಕಾರಣಕ್ಕೂ ಈಗೋಗೆ ಹತ್ರನೇ ಬಿಟ್ಕೊಂತಿರ್ಲಿಲ್ಲ. ಗರ್ಭಗುಡಿಯಿಂದ ಈಶ್ವರ ಎಷ್ಟು ದೂರ ಕೂರಿಸಿರ್ತಾನಲ್ಲ ನಂದಿನ, ಹಂಗೆ ಬಿಟ್ಕೊಳ್ತಾ ಇದ್ವಿ. ಹಾಗಾಗಿ ಇನ್ನೊಂದು ವಿಷಯ ಹೇಳಬೇಕು. ಅಲ್ಲಿ ಏನಾಯಿತು ಅಂದರೆ, ಅಶೋಕ್ ಹೋಟೆಲ್ಲಿ ಶೂಟಿಂಗ್ ಇತ್ತು. ನಾನು ಮೇಕಪ್ ಹಾಕೊಂಡಿದ್ದೆ, ಇವರು ಮೇಕಪ್ ಹಾಕೊಂಡು. ನಾನು ಮೇಕಪ್ ಹಾಕೊಂಡಿರಲಿಲ್ಲ. ಇನ್ನು ಭಾರ್ಗವ್ ಅವ್ರ ನಿರ್ದೇಶನ. ಅವ್ರು ಹೇಳಿದ್ರು ಬರೋದು ಮಧ್ಯಾಹ್ನ 2 ಗಂಟೆ ಮೇಲೆ ಬರ್ತೀನಿ ನೀನು ಅಂತ. ಚಿನ್ನಿ ಪ್ರಕಾಶ್ ಅವರ ಅಸಿಸ್ಟೆಂಟ್ ಸತೀಶ್ ಬಂದ್ಬಿಟ್ಟು ಒಂದು ಡ್ಯಾನ್ಸ್ ಸ್ಟೆಪ್ ಅಪ್ ಮಾಡಿ ತೋರಿಸ್ದ. ಅದನ್ನು ಇವ್ರು ನಿಂತ್ಕೊಂಡು ನೋಡಿದ್ರು ಕ್ಲೀನಾಗಿ. ಎಷ್ಟು ಚೆನ್ನಾಗಿ ನೋಡಿದ್ರು ಅಂದರೆ, ಅವನ್ನ ಪಾದದಿಂದ ಮಸ್ತಕದವರೆಗೂ ಅವನ್ನ ನೋಡಿದ್ರು. ನನಗೆ ಅವಾಗಲೇ ಭಯ. ಯಾಕೆಂದರೆ ವಿಶ್ವಾಮಿತ್ರನ ಕಣ್ಣಲ್ಲಿ ಪಾತ್ರ ಮಾಡುವಂಥ ಒಂದು ಕಲೆ ಇರೋಂಥ ಮನುಷ್ಯ ಎಲ್ಲಿ ಆಗೋದು ನುಗ್ಗಿಬಿಡ್ತಾರೋ, ಎದಾಡ್ತಿರ್ತಾರೆ ಅಂತ. ಆಮೇಲೆ ಎಲ್ಲ ಆಯಿತು. ಅವನ್ನ ಕರೆದ್ರು ಹತ್ರಕ್ಕೆ. ಇದನ್ನು ಯಾರೋ ಮಾಡೋದು ನೀವು ಅಲ್ಲ. ಹಂಗಂದ ಏ ಭಾಡ್ಯ ಇವರೇ ಅವರು ಯಾರು ಸುಧೀರ್ನ ಅವ್ರು ಹಿಂದ್ಗಡೆ ಇರ್ತವಲ್ಲ, ದೊಡ್ಡ ಬಾರು ಓದಿ ಅಶೋಕ ಹೋಟ್ಲು ನಮ್ದಲ್ಲ ತಪ್ಪು. ಬಾರ್ ಶಿಕ್ಷಣ ಇತ್ತು, ಹೋದ್ವಿ ಕೂತ್ಕೊಂಡ್ವಿ. ನೀ ಕುಡಿಯೋದ್ರು. ಇಲ್ಲ ನಾನು ಯಾವತ್ತೂ ಕುಡಿದಿಲ್ಲ, ದಯವಿಟ್ಟು ನಾನು ಕುಡಿಯಲ್ಲ ಅಂದ ಅವರು.
ನನಗೆ ಅಣ್ಣ ಕೊಟ್ಟಲ್ಲ, ಯಾರು ಕೊಟ್ಟರು ಅಂತ ಏನಾದರೂ ಭಾರ್ಗವ ಬಾಬಿ, ನನ್ನ ಪ್ರೀತಿಯ ಬಾಬಿ ಕೇಳಿದ್ರೆ ಅನಂತಣ್ಣ ತೋರಿಸಿದ್ರಾಯ್ತು. ನಮ್ಗೆ ಯಾವುದಾದ್ರೂ ಆಸರೆಗೆ ಒಂದು ಕೋಲ್ ಬೇಕಾಗಿತ್ತು ಅಷ್ಟೇ, ಅನಂತಣ್ಣ ಇದ್ರು ಆಸರೆಗೆ. ಹಾಗಾಗಿ ಸಾಕಷ್ಟು ಮಧ್ಯಾಹ್ನದವರೆಗೂ ಕುಡಿದ್ವಿ, ಆಮೇಲೆ ಮನೆಗೆ ಹೋದ್ವಿ, ಆಮೇಲೆ ಅವತ್ತಿಂದ ಡ್ಯಾನ್ಸ್ ಇಲ್ದಂಗೆ ಆಯಿತು. ಇದು ಕತೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಅನಂತಣ್ಣನಿಗೆ ಬಂದಿದ್ದು ಪದ್ಮಭೂಷಣ ಬಂದಿದ್ದು ಚಲನಚಿತ್ರರಂಗದಲ್ಲಿ ಕನ್ನಡದ ತಾಯಿ ಮುಖಟಕ್ಕೆ ಒಂದು ಗರಿ ಬಂದಂಗೆ ಆಯಿತು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ. ಅದೇ ಥರ ಇನ್ನೊಬ್ಬ ಸಹೋದರ ಅಂದರೆ ನನ್ನ ಆತ್ಮೀಯ ಅಂದರೆ ನೀವು ನಂಬಲ್ಲ ಹೇಳಿದ್ರೆ ಹೆಚ್ಚು ಕಮ್ಮಿ 65-70 ವರ್ಷದಿಂದ ಒಂದೇ ರಸ್ತೆಯಲ್ಲಿ ಜೀವನ ಮಾಡಿದ್ವಿ ನಾವು, ಶಾಲೆಗೆ ಹೋದರು ನಾವು. ಹಾಗಾಗಿ ಹಾಸನ ರಘು ಬಗ್ಗೆ ಎಷ್ಟೇ ಹೇಳಿದ್ರು ಸಹಿತ ನನಗೆ ಹೃದಯ ತುಂಬಿ ಬರುತ್ತೆ. ಹಾಗಾಗಿ ಅವರಿಗೆ ಪದ್ಮಶ್ರೀ ಬಂದಿರೋದು ಕನ್ನಡದ ಮುಕ್ಕಟಕ್ಕೆ ಇನ್ನೊಂದು ಗರಿ ಬಂದಂಗೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಕೊನೆಯದಾಗಿ ಒಂದು ವಿಷಯ ಹೇಳ್ತೀನಿ, ಇನ್ನೊಂದು ಪ್ರಶಸ್ತಿ ಏನಾದರೂ ಇದ್ದಿದ್ರೆ ಅದನ್ನು ನಮ್ಮ ಬಾಬಿ ಕೊಡಬೇಕಾಗಿತ್ತು. ಯಾಕೆಂದರೆ ಯಾಕೆ ಕೊಡಬೇಕು ಅನ್ನೋದಕ್ಕೆ ಒಂದೇ ಒಂದು ಪ್ರಶ್ನೆ, ಒಂದು ಮಾತನ್ನು ಮುಗಿಸ್ಬಿಡ್ತೀನಿ. ಸರ್ವಜ್ಞ ಒಂದೊಳ್ಳೆ ಮಾತು ಹೇಳ್ತಾನೆ, ಅಂಗನೆಯರೊಲಿಯುವುದು, ಬಂಗಾರ ದೊರೆಯುವುದು, ಸಂಗ್ರಾಮದಲ್ಲಿ ಗೆಲ್ಲುವುದು, ಇವ 3 ಸಂಗಯ್ಯನೊಲಬೇಕಂದು ಸರ್ವಜ್ಞ. ಅಂಗನೆಯರೊಲಿಯುವುದು ಯಾರಿಗೆ? ವಿಲನ್ ಪಾತ್ರ ಮಾಡೋ ನಮ್ಮಂತ ನನ್ನ ಮಕ್ಕಳಿಗೆ ಒಲಿತಾರೆ, ದೇವರಣೆಗಿಲ್ಲ. ಅನಂತಣ್ಣನ ನೋಡ್ರಿ, ಡೈ ಹಾಕಟ್ರಿ, ಇವತ್ತೂ ಅನಂತನಾಗರ್ ಕಟ್ಟೆ ಇದ್ದಂಗೆ ಇದ್ದಾರೆ. ಹಂಗಾಗಿ ಅವ್ರದ್ದು ಏನು ಅಂತಂದರೆ ನಾನು ನೋಡಿದ ಮಟ್ಟಿಗೆ ಎಷ್ಟು ಚೆನ್ನಾಗಿ ಅವರ ಆರೋಗ್ಯನ ಕಾಪಾಡ್ಕೊಂಡಿದ್ದಾರೆ. ಕೊನೆಗೆ ಹೇಳ್ತೀನಿ ಅಂದಿದ್ದೆ, ಆ ಸಮಯ ಬಂತು ಹೇಳ್ತೀನಿ. ಕೊನೆ ಅಂತಂದ್ರೆ ಏನು ಅಂದರೆ, ಇಲ್ಲಿಂದ ಅಲ್ಲಿವರೆಗೂ ದೊಡ್ಡದಾಗಿ ಒಂದು ಜಾಗ, ನಾನು ನನ್ನ ರೂಮ್ ಮುಂದೆ ಕೂತಿದ್ದೆ, ಅಣ್ಣ ಓಡಾಡ್ತಾ ಇದ್ರು, ಕ್ಲೀನಾಗಿ ವಾಕಿಂಗ್ ಮಾಡ್ತಾ ಇದ್ದಾರೆ. ಶೂಟಿಂಗ್ ಮುಗಿಸಿ 7 ಗಂಟೆಗೆ ಜೈ ಜಗದೀಶ್ ಪಿಕ್ಚರ್ ಯಾವುದು ಅಂತ ಗೊತ್ತಿಲ್ಲ, ಪಾತ್ರ ಮಾಡ್ತೀವಿ ಅಷ್ಟೇ, ಗೊತ್ತಿಲ್ಲ ಹೆಸರು. ಹಾಗಾಗಿ ಓಡಾಡ್ತಾ ಇದ್ರು. ಓಡಾಡ್ತಾ ಏನು ಅನಂತಣ್ಣ ಹಿಂಗೆ ಓಡಾಡ್ತಾರೆ, ಅಲ್ಲಿ ಏನೋ ಮುಚ್ಚಿಟ್ಟಿದಾರಲ್ಲ ಅಂತ ಹೋಗಿ ಅವರೆಲ್ಲೋ ಕೆಳಗಡೆ ಹೋದಾಗ ನಾವು ಅಪ್ಸ್ಟೇರಲ್ಲಿದ್ವಿ, ಹೋಗಿ ನೋಡಿದೆ. ಅಣ್ಣನ ಫೇವರೆಟ್ ಡ್ರಿಂಕ್ಸ್ ಅಂದರೆ ಪೀಟರ್ ಸ್ಕಾಟ್. ಅದು ಯಾಕೋ ಏನೋ ಬೋಳಿ ಮಗ ನನಗೆ ಅದನ್ನು ಪೀಟರ್ ಸ್ಕಾಟ್ ಬಾಟಲ್ ನೋಡಿದ್ರೆ ಅನಂತಣ್ಣನ ಕಣ್ಣು ಮುಂದೆ ಅವರೆಲ್ಲ ಅದು ಯಾಕೋ ಏನೋ ಗೊತ್ತಿಲ್ಲ. ಹಾಗಾಗಿ ಬಾಬಿ ಪರ್ಮಿಷನ್ ತಗೊಂಡು ನಾನು ತಗೊಂಬಂದಿದ್ದೀನಿ ಒಂದು ಕೊಡೋಣ ಅಂತ. ಯಾಕೆಂದರೆ 50 ವರ್ಷದ ಹಿಂದೆ ಕಲೆಕ್ಟ್ ಮಾಡಿರೋರು. ಹಾಗಾಗಿ ಇನ್ನೊಂದು ಅವ್ರಿಗೆ ಯಾಕೆ ಪ್ರಶಸ್ತಿ ಕೊಡಬೇಕು ಅಂದರೆ, ಇಂಥ ಒಬ್ಬ ಸುಂದರನ ಕಾಯೋದಿದೆಯಲ್ರಿ, ಅವ್ರಿಗೆ ಅಟ್ಲೀಸ್ಟ್ ಒಂದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿನಾದರೂ ಕೊಡಬೇಕು ಅನ್ನೋದೇ ನಮ್ಮೆಲ್ಲರ ಶುಭ ಹಾರೈಕೆ. ನಮ್ಮ ಮಾತನ್ನು ನೀವು ಕೇಳಿದ್ದಕ್ಕೆ ಅತ್ಯಂತ ಧನ್ಯವಾದಗಳು. ಒಳ್ಳೆಯದಾಗಲಿ. ನಮಸ್ಕಾರ.